ನಪಕ್ಲು ಸಮೀಪದ ಪಾರಾಣೆ ಗ್ರಾಮ ಪಂಚಾಯಿತಿಯ ಕೈಕಾಡು ಗ್ರಾಮದಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳ ಹಿಂಡು ಕಳೆದ 4 ದಿನಗಳಿಂದ ಗ್ರಾಮದ ತೋಟಗಳಿಗೆ ನುಗ್ಗಿ ಕಾಫಿ, ಬಾಳೆ, ಅಡಿಕೆ, ತೆಂಗು ಸೇರಿದಂತೆ ವಿವಿಧ ಬೆಳೆಗಳನ್ನು ತಿಂದು ತುಳಿದು ಹಾನಿಗೊಳಪಡಿಸ್ತಾ ಇವೆ. ತೋಟಗಾರಿಕಾ ಬೆಳೆಗಳನ್ನು ಧ್ವಂಸಗೊಳಿಸಿ ಅಪಾರ ನಷ್ಟ ಉಂಟು ಮಾಡ್ತಾ ಇದೆ. ಇದಕ್ಕೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೆಂದು ಗ್ರಾಮಸ್ಥರು ಹಾಗೂ ಬೆಳೆಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಡಾನೆಗಳನ್ನು ಕಾಡಿಗಟ್ಟಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ತೆರಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಬಳಿಕ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಕೈಕಾಡು ಗ್ರಾಮದ ಬೆಳೆಗಾರ ಎನ್.ಕೆ. ಪ್ರಭು ಆರೋಪಿಸಿದ್ದಾರೆ. ಇಲ್ಲಿ 100 ಗಿಡ ಮೆಟ್ಟಿದೆ, ಅದೇ ಗಿಡ ಹಾಳಾಗಿಲ್ಲ, ಕಟ್ಟಾಗಿದೆ. ನಾನು ಹೇಳಿದೆಲ್ಲ ಹೊಸ ತೋಟ ಮಾಡ್ತಾ ಇದ್ದೇನೆ ಅಂತ ಇದೆ. ಅಲ್ಲಿ ಒಂದು ಗೊನೆ ಇತ್ತಿಲ್ಲ ನೋಡಿ, ಗಿಡ ಎಲ್ಲ ಮಕ್ಕಟ್ಟು ದೇವರ ಕಾಡಿನಿಂದ ಆನೆಗಳು ಭಾಳಷ್ಟು ಇಲ್ಲಿ ಸಣ್ಣ ಗಿಡಗಳಿಗೆಲ್ಲ ಹಾನಿ ಉಂಟು ಮಾಡಿ ಈ ಕಡೆ ರಸ್ತೆ ದಾಟಿ ದೊಡ್ಡ ತೋಟಕ್ಕೆ ಹೋಗಿ ಅಲ್ಲಿಂದ ಕೈಕಾಡು ಕಾವೇರಿ ಹೊಳೆಯ ಕಡೆಗೆ ಹೋಗಿದೆ ಅಂತೇಳಿ ಹೇಳ್ತಾರೆ. ಆದರೆ ತೋಟದೊಳಗೆ ಸಂಚಾರ 4 ದಿನದಿಂದ ನಡೀತಾ ಇದೆ. ಇದು ಈ ಕಡೆ ಹೋಗಿಲ್ಲ, ಇನ್ನು ಎಲ್ಲಿ ಹೋಗಿದೆ ಅದು ಇದು ಎಲ್ಲಿ ಹೋಗಿ ದಾಟಿದೆ ಅಂತ ಗೊತ್ತಿಲ್ಲ. ಮುಂದನೇ ದಿವಸ ಅದು ಇಲ್ಲ ಬಚ್ಚಾಕಿತ್ತು ಮತ್ತೆ ಇಂಗಡ ಕಾರ್ಯಾಚರಣೆ ಆನೇರ ಉಪದ್ರ ಶುರು ಆಗಿ ತಿಂಗಳಿಸಬೇಕಲ್ಲ, ಅಲ್ಲ ನಾರಿಸಬೇಕು. ನಾರಕ್ಕೆ ಹೊಲಕ್ಕೆ ಬಂದು ಪೋಯಿ ಇಲ್ಲಿ ಬಂದಿದ್ದು ಇಲ್ಲ ಪೋಯಿ ಶ್ರೀನಿವಾಸ್. ನಮಸ್ಕಾರ, ನಾನು ಪ್ರಭು ಎನ್.ಕೆ. ಮಕ್ಕೋಟಿಕೇರಿ, ಕೈಕಾಡು ಗ್ರಾಮದ ಮಕ್ಕೋಟಿಕೇರಿ. ಭಾನುವಾರ ಬೆಳಿಗ್ಗೆ ಒಂದು 7 ಗಂಟೆಗೆ ಹೊತ್ತಿಗೆ ನಮ್ಮ ಮಕ್ಕೋಟಿಕೇರಿಯ ದೇವರ ಕಾಡಿಗೆ ಒಂದು 7 ಆನೆಗಳು ಪ್ರವೇಶ ಮಾಡಿದೆ ಅಂತೇಳಿ ನಮ್ಮ ಮೂಕಂಡಬಾಣೆ ಕೈಸಾರಿಯವರ ಜನರ ಒಂದು ಮಾಹಿತಿ ಪ್ರಕಾರ ಭಾನುವಾರ ಬೆಳಿಗ್ಗೆ ಕಾಡು ಒಳಗೆ ಇತ್ತು. ಅಲ್ಲಿಂದ ಕೂಡಲೇ ನಾವು ಫಾರೆಸ್ಟ್ ಇಲಾಖೆಗೆ ಅವರ ಗಮನಕ್ಕೆ ತಂದು ಈಗೀಗೆ ಆನೆ ಬಂದು ಸೇರಿದೆ ಅಂತೇಳಿ ಹೇಳಿದ್ದೀವಿ. ತದನಂತರ ಭಾನುವಾರ ರಾತ್ರಿ ಇಲ್ಲಿ ದೇವರ ಕಾಡಲ್ಲಿ ಉಳಿದು ಸೋಮವಾರ ಬೆಳಿಗ್ಗೆ ಭಾನುವಾರ ರಾತ್ರಿ ನಮ್ಮ ತೋಟದ ಮಧ್ಯದಲ್ಲಿ ಹೋಗಿ ಸುಮಾರು ಚಿಕ್ಕ ಗಿಡಗಳನ್ನು ದೊಡ್ಡ ಗಿಡ ಹಾನಿ ಮಾಡಿದೆ, ಬಾಳೆ ಗಿಡ ಎಲ್ಲ ನಷ್ಟ ಮಾಡಿದೆ. ಆದರೂ ಮಾಹಿತಿ ಕೊಟ್ಟು ಅವತ್ತು ಬರಲಿಲ್ಲ. ಸೋಮವಾರ ಬಂದು ಹಾಗೆ ಹೊರಾಂಗಣ ಬಂದು ನೋಡಿ ಹೋಗಿದ್ದಾರೆ. ಪುನಃ ಸೋಮವಾರ ರಾತ್ರಿ, ಭಾನುವಾರ, ಮಂಗಳವಾರ ರಾತ್ರಿ, ಬುಧವಾರ ರಾತ್ರಿ 4 ದಿನ ಈ ದೇವರ ಕಾಡಿನಲ್ಲಿ ವಾಸ್ತವ್ಯ ಹೂಡಿರುವಂಥ ಆನೆಗಳನ್ನು ಅವರು ಇದೇ ಜಾಗದಲ್ಲಿ ಕಾರ್ಯಾಚರಣೆ ಬರ್ತೀವಿ ಅಂತೇಳಿ ಅಂದ್ರೆ ಅವರಿಗೆ ಬಂದು ಫೋಟೋ ಎಲ್ಲ ತೆಗೆದು ಹೋಗಿದ್ದಾರಂತೆ. ಆದರೂ ನಾವು ಇಲ್ಲಿ ದೇವಸ್ಥಾನದ ಹತ್ತಿರವೇ ನಾವು ಫಾರೆಸ್ಟ್ ಅವರಿಗೆ ಫೋನ್ ಮಾಡಿದ್ದು, ಶ್ರೀನಿವಾಸ್ ಅಂತೇಳಿ. ಅವರು ನಮಗೆ ಪರಿಚಯ ಇದ್ದರು. ಆದರೂ ಅವರಿಗೆಲ್ಲ ಹೇಳಿದ್ದೀವಿ, ನಾವು ಕೋಕೇರಿಯಲ್ಲಿದ್ದೀವಿ, ನಾವು ಬರ್ತೀವಿ ಹಾಗೆ ಹೀಗೆ ಅಂತೇಳಿ ಹೇಳ್ಕೊಂಡು ಸತಾಯಿಸ್ತಾ ನಿನ್ನೆವರೆಗೂ ಕಾರ್ಯಾಚರಣೆ ಮಾಡಲಿಲ್ಲ. ಈಗ ಪುನಃ 3-4 ದಿನದಿಂದ ಆನೆ ಬಂದಿರುವಂತಹ ಗುರುತುಗಳು ತೋಟದ ಒಳಗೆ ನಷ್ಟ ಮಾಡಿರುವಂಥದ್ದು ಇನ್ನೂ ನಮ್ಮ ಮಕ್ಕೋಟಿಕೇರಿ ದೇವರ ಕಾಡಿನಿಂದ ಹೊರಾಂಗಣಕ್ಕೆ ಹೋಗಿಲ್ಲ ಅಂತೇಳಿ ತಿಳಿದು ಬಂದಿದೆ. ಪ್ರತಿದಿನ ನಷ್ಟ ಮಾಡ್ತಾ ಇದೆ. ಹಾಗಾಗಿ ಈ ಕೈಕಾಡು ಇಲ್ಲಿಂದ ಮಕ್ಕೋಟಿಕೇರಿಯಿಂದ ಕಾವೇರಿ ಹೊಳೆಯ ಗಂಟ ಕೆಲವು ಆನೆಗಳು ಹೋಗಿದೆ ಅಂತೆ ಬೇರೆ ಬೇರೆ ತೋಟದ ಮಧ್ಯದಲ್ಲಿ. ಹಾಗಾಗಿ ಈ ಮಾಹಿತಿಯನ್ನು ಆದಷ್ಟು ಬೇಗನೆ ಕಾರ್ಯಾಚರಣೆ ಮಾಡಿ ಆನೆಯನ್ನು ಇದು ಮೊದಲ ಸಲ ಈ ಆನೆಯ ಪ್ರವೇಶ ಆಗಿದ್ದು. ಹಾಗಾಗಿ ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ಮಾಡಿ ಆನೆಯನ್ನು ಹೊರ ಹೋಗಿದಲ್ಲ, ಎಲ್ಲಿವರೆಗೆ ಹೋಗಿ ದಾಟಿದ್ದು ಅಂತ ಒಳಗೆ ನುಗ್ಗಿಲ್ಲ ನಾವು. ಅಲ್ಲಿ ಆ ಕಡೆ ಡ್ಯಾಮೇಜ್ ಆಗಿ ನಾನು ಗೋಪಾಲಕೃಷ್ಣ, ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅರ್ಚಕ ಸೇವೆ ಮಾಡ್ತಾ ಇದ್ದೇನೆ ಈಗ ಕಳೆದ ಒಂದು 6 ತಿಂಗಳಿಂದ. ಈಗ ಏನಾಗಿದೆ ಅಂತಂದರೆ, ನಮ್ಮ ಈ ಮನೆಯಲ್ಲಿ ನಾವು ನಮ್ಮ ಸಂಸಾರಸ್ಥರು ಇಬ್ಬರೇ ವಾಸವಾಗಿದ್ದೇವೆ. ಈಗ ಏನಾಗಿದೆ ಅಂದರೆ, ಈಗ ಮನೆಯ ಸುತ್ತಮುತ್ತ ಆನೆ ಬಂದು ಭಾರಿ ಉಪದ್ರ ಮಾಡ್ತಾಯಿದ್ದೇವೆ. ನಮಗೆ ಪೂಜೆ ಮಾಡಲಿಕ್ಕೂ ಸಮೇತ ಕಷ್ಟ ಆಗ್ತಾಯಿದೆ. ಬೆಳಿಗ್ಗೆ ಸಾಯಂಕಾಲ ನಾವು ಆ ಕಡೆ ಈ ಕಡೆ ದೇವಸ್ಥಾನ ಸುತ್ತಮುತ್ತ ಓಡಾಡ್ತಿರ್ತೀವಿ. ಹಾಗಾಗಿ ಆನೆಗಳ ಕಾಟ ನಮಗೆ ಭಾರಿ ಉಪದ್ರ ಆಗ್ತದೆ. ನಮಗೆ ಇಲ್ಲಿ ಜೀವನ ಮಾಡೋದು ಭಾರಿ ಕಷ್ಟ ಆಗ್ತಾಯಿದೆ. ಇನ್ನು ಅದಕ್ಕೆ ಸರಿಯಾದ ಪರಿಹಾರವನ್ನು ನಮಗೆ ಮಾಡಿಕೊಡಬೇಕು, ಒಂದು ವ್ಯವಸ್ಥೆಯನ್ನು, ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಹಾಗೆ
ಫಾರೆಸ್ಟ್ ಅವರು ಸಮೇತ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಸ್ಟುಡಿಯೋದವರು ಸಮೇತ ಬಂದು ಸಹಕಾರ ಮಾಡಿದ್ದಾರೆ. ಎಲ್ಲ ಸುತ್ತಮುತ್ತ ಇದ್ದವರು ಸಮೇತ ಎಲ್ಲ ಬಂದಿದ್ದಾರೆ. ಆದರೆ ನಾವು ರಾತ್ರಿ ಇಲ್ಲೇ ಆಟ ಇರೋದರಿಂದ ಇಲ್ಲಿ ಸುತ್ತಮುತ್ತ ಯಾರಿಗೂ ಮನೆ ಹತ್ತಿರದಲ್ಲಿ ಯಾವುದಿಲ್ಲ, ನಾವಿಬ್ಬರೇ ಇದ್ದೀವಿ. ಹಾಗಾಗಿ ಸೂಕ್ತ ಒಂದು ರಕ್ಷಣೆಯನ್ನು ಕೊಟ್ಟು ಸೂಕ್ತ ಪರಿಹಾರವನ್ನು ಕೊಟ್ಟು ಒದಗಿಸಬೇಕು ಅಂತೇಳಿ ನಾನು ಮಹಾಲಕ್ಷ್ಮಿಯ ಪರವಾಗಿ ನಾರಾಯಣ ಬಂಡದು ಏನು ಮುಳು ಕಿರಂದಾರಗಳ ತೋಟ ತಗೊಂಡೋಗ್ಲೇನ ಒಂದು 3 ದಿನ ದಿಂಚಿ ಬಾರಿ ಅನತ ಒಂದು ಕಾಟಂಡು ಇಲ್ಲಿ ಬಲ್ಪುಗಳ ನಮ್ಮ ಈ ತೋಟ ಹೊಡೆದು ಮಿತ್ತು ದೇವರ ಕಾಡದು ಓಪನೇನು ಮುಳು ರಾಮು ಬಂಪನಾಗ ಒಂದು ತೂತೇವೆ ಸಾಧ್ಯ ಉಂಡು ಅಂಚನೆ ಅವಿತ ಮುಳು ದೇವರ ಕಾಡ್ತವಲಾಗಿ ಉಂಡು ವಿಜಯ ವಲ್ಲ ಪೋತಿದ್ವಿ ಒಂದು ಎಲ್ಲಿ ಆನೆ ಒಂದು ಮಲ್ಲ ಆನೆ ರಡ್ಡ ಆನೆನು ಪುಯ್ನ ಒಂದು ತೂಪು ಉಂಡು ಮುಳು ಓಲೆ ಪೋತಾನೆ ಇಂದೇ ಸಾಧ್ಯ ಬರ್ತೀನಿ ಈ ತೋಟ ಹೊಡೆದು ಇಂದೇ ಸಾಧ್ಯ ಅವು ಹಂಚಿ ಬರ್ತದೆ ದೇವರ ಕಾಡ ಕರೆಕ್ಟ್ ಈಗ ಅನ್ನೋದು ಇಲ್ಲಿ ಇಪ್ಪರ ಬೈತಲ್ಲ ಅಪ್ಪ ಮತ್ತೆ ಬಂದಿನಾಕ ಬೈಟ್ ಅಲ್ಲ ಈಗ ದಾಟ್ನದು ದಾಟ್ನಾಡುಂಡು ಹಾಂ ಅಂದಮೇಲೆ ಈಗ ಆನೆ ಈಗ ಎಲ್ಲಿದೆ ಏನು ಇದು ಮಾಡಿದ್ದಾರೆ ಪಾಸ್ ಆಗಿದೆ ಇಲ್ವಾ ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ರೋಡ್ ಕ್ರಾಸ್ ಆಗಿದೆ ಅದು. ಅಲ್ಲಿ ತೋಟದಲ್ಲಿ ಭಟ್ರ ತೋಟದಲ್ಲಿ ಹೋಗಿ ಅಲ್ಲಿಗೆ ಹಾನಿ ಮಾಡಿ ಅಲ್ಲಿಂದ ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಕಾಡು ನುಗ್ಗಿ ಕಾಡಿಂದ ಮತ್ತೆ ಈ ರೋಡ್ ಕ್ರಾಸ್ ಆಗಿದ್ದೀವಿ. ಈಗ ಏನು ಮಾಡ್ತೀರಿ ಈಗ ಇವತ್ತು ಮುಂದಿನ ಏನು ಕಾರ್ಯ ಅಂತ ಮುಂದಿನ ಅಂದ್ರೆ ಈಗ ಈ ಏರಿಯಾದಿಂದ ಔಟ್ ಆಗಿದೆ ಆನೆ. ಈಗ ನೆಕ್ಸ್ಟ್ ಎಲ್ಲಿದೆ ಅಲ್ಲಿಗೆ ಅಟೆಂಡ್ ಮಾಡಬೇಕು. ನಿಮ್ಮ ಹೆಸರೇನು? ನಂದು ಅನ್ನಸೋ ಗುಡಿ ನೀವೇನು ಗಾರ್ಡ್? ಈ ಸಂದರ್ಭ ಗ್ರಾಮಸ್ಥರಾದ ಎನ್.ಕೆ. ಪ್ರಭು, ಬಿ.ವಿ. ವಿಠಲ್, ದಾಯಕಂಡ ವಿನು ಬೋಪಣ್ಣ, ಎನ್.ಕೆ. ರಘುಪತಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.